ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮದೆ ನೋಡ್ರಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಹೆಸರುಬೇಳೆ ದಾಲ್ನ ಯಾವ ರೀತಿ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ಹಾಗೆಯೇ ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಾವು ಖಾನಾವಳಿ ಅಂತೀವಲ್ರಿ, ಖಾನಾವಳಿ ಒಳಗೆ ಕೊಡುವಂತಹ ಈ ದಾಲ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ರೊಟ್ಟಿ ಊಟ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ? ಯಾರಿಗಾದ್ರೂ ಬಾಯಲ್ಲಿ ನೀರು ಒರೆಸುವಂತಹ ರೊಟ್ಟಿ ಊಟ ಇದು. ಇದ್ರ ಜೊತೆಗೆ ಸಖತ್ತಾಗಿರುವ ಕಾಂಬಿನೇಷನ್ ಅಂತಂದರೆ ಈ ಹೆಸರುಬೇಳೆ ದಾಲು. ಇದು ನಿಮ್ಗೆ ಹೆಂಗೆ ಮಾಡೋದು ಅಂತಂದು ನೋಡೋಣ್ರಿ. ಒಂದು ಗ್ಲಾಸ್ ಆಗುವಷ್ಟು ಅಂದರೆ ಟೀ ಕುಡಿ ಗ್ಲಾಸ್ ಆಗುವಷ್ಟು ನಾನು ಟೀ ಕುಡಿ ಕಪ್ಪನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ನಾನು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ಒಂದು 4 ಗ್ಲಾಸ್ನಷ್ಟು, ಅದೇ ಗ್ಲಾಸ್ನಲ್ಲಿ ನಾನು 4 ಗ್ಲಾಸ್ನಷ್ಟು ನಾನು ನೀರನ್ನು ಹಾಕ್ಕೊಂಡು ಒಂದು 8ರಿಂದ 10 ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ಒಂದು 2 ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ 1-2ರಿಂದ 3 ವಿಸಿಲ್ ಆಗುವಷ್ಟು ನಾನು ಕುದಿಸ್ಕೊತಾ ಇದ್ದೀನಿ. ಇದು ಎಷ್ಟು ಕಾಳು ಚೆನ್ನಾಗಿ ಕುದಿಯುತ್ತೆ ನೋಡಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಾಗುತ್ತೆ ದಾಲ್. ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಇದನ್ನು, ಅಂದ್ರೇ ನಮಗೆ ಟೇಸ್ಟ್ ಬರೋದು, ಇಲ್ಲ ಅಂದರೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಒಂದು ಸತಿ 2ರಿಂದ 3 ವಿಸಿಲಂತೂ ಕೂಗಿಸ್ಕೊಳ್ಳೇಬೇಕು. ಅದಾದ ನಂತರ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೇಳೆ ಕುದ್ದಿದೆ ಅಂತಂದು. ಇದನ್ನು ನಾವು ಒಂದು ಸತಿ ಏನು ಮಾಡೋಣ್ರಿ ಅಂತಂದ್ರೆ, ಸ್ವಲ್ಪ ನೀರನ್ನು ತಕ್ಕೊಂಡು ಅದಾದ ನಂತರ ಇದನ್ನು ಮಸ್ಕೊಂಡು ಬಿಡೋಣ. ಇದು ಸ್ಮ್ಯಾಶರ್ ಇರುತ್ತಲ್ವ, ಅದರಲ್ಲಿಂದ ನಾವು ಚೆಂದಾಗಿ ಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಕಾಳಿದ್ರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಇದು ದಾಲ್. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಮಸ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ದಾಲು. ನೀವು ಎಲ್ಲ ಹೆಂಗೆ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ ಫ್ರೆಂಡ್ಸ್. ಇವಾಗ ನೀರನ್ನು ಒಂದು ಬೌಲ್ಗೆ ನಾನು ತಕ್ಕೋತಾ ಇದ್ದೀನಿ. ಅದಾದ ನಂತರ ನಾನು ಸ್ಮ್ಯಾಶರ್ಲಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶ್ ಆದ ನಂತರ ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋರಿ. ಅರಿಶಿನ ನೀವು ಬೇಯುವಾಗ ಹಾಕೋಬೋದು, ಯಾಕಂದರೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಬೇಯೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಅರಿಶಿನ ಮೊದಲು ಹಾಕ್ಕೊಳ್ಳೋದಿಲ್ಲ, ಅದಾದ ನಂತರ ನಾನು ಹಾಕ್ಕೋತೀನಿ. ಒಗ್ಗರಣೆಗೆ ಹಾಕುವಾಗ ನಾನು ಅರಿಶಿನ ಹಾಕ್ಕೋತೀನಿ. ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಅನಂತರ ನಾನು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ತುಂಬಾ ಸಿಂಪಲ್ ನೋಡ್ರಿ ಈ ಬೇಳೆನ ಅಥವಾ ದಾಲ್ನ ಮಾಡೋದು. ಅರಿಶಿನ ಹಾಕ್ಕೊಂಡಿದ್ದಾದ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಗ್ಗರಣೆ ಕೊಡೋಣ ಅಂತ ಫ್ರೆಂಡ್ಸ್. ಇದಕ್ಕೆ ಚಪಾತಿ ಆದರೂ ಕಾಂಬಿನೇಷನ್ ಆಗುತ್ತೆ ರೀ, ಅಥವಾ ರೊಟ್ಟಿ ಆದ್ರಂತೂ ಸಖತ್ತಾಗಿರುವಂಥ ಕಾಂಬಿನೇಷನು. ಹಾಗೆಯೇ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 6ರಿಂದ 7 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಸಿಪ್ಪೆ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಕರಿಬೇವು ಚೆಂದಾಗಿ ಸಿಡಿದ ನಂತರ ನಾನು ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಬೇಳೆನ ಇದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಬಿಡ್ತೀನಿ ರೀ ಡೈರೆಕ್ಟಾಗಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ಅದೇ ಕುಕ್ಕರ್ಗೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು, ನಿಮಗೆ ಗಟ್ಟಿ ಬೇಕಿದ್ದರೆ ಗಟ್ಟಿ ಮಾಡ್ಕೋಬೋದು. ನೀವು ತೆಳುವಾಗಿ ಮಾಡಿಕೊಂಡ್ರು ಹೆಸರುಬೇಳೆ ಅಲ್ವಾ, ಸ್ವಲ್ಪ ತಿಕ್ಕಾಗಿ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಇದು. ಇವಾಗ ತೆಗೆದಿಟ್ಟಿರುವಂತಹ ನೀರನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಆ ನೀರನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ. ನೀವು ಇದಿಷ್ಟು ಸಾಕಾಗಿಲ್ಲ ಅಂತಂದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕೋಬೋದು. ಇನ್ನೂ ಒಂದು ಸ್ವಲ್ಪ ನೀರನ್ನು ಕೂಡ ನೀವು ಸೇರಿಸ್ಕೋಬೋದು. ನೀವು ಎಷ್ಟು ನೀರನ್ನು ಸೇರಿಸ್ತೀರಿ ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಕುದಿಯುತ್ತೆ ಕೂಡ. ಹಾಗೆಯೇ ದಾಲ್ ಕೂಡ ಚೆನ್ನಾಗಾಗುತ್ತೆ. ನೀವು ಗಟ್ಟಿ ಇರಲಿ ಅಂತಂದರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀವು ಹಿಂಗೆ ಬೇಕಿದ್ದರೆ ಕೂಡ ಹಾಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದಾದ ನಂತರ ಒಂದು ಸತಿ ಚೆನ್ನಾಗಿ ಕುದಿಸ್ಕೊಂಡು ಬಿಡೋಣ. ಈ ಕುದಿಯುವಾಗ ನಾನು ಒಂದು ಕಪ್ಪಲ್ಲಿ 1 ಬೋಟ್ ಆಗುವಷ್ಟು ನಾನು ಹುಣಸೆ ಹಣ್ಣನ್ನು ಕೂಡ ಚೆನ್ನಾಗಿ
ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಕುದ್ದಿದೆ ಅಲ್ವಾ. ಇದು ಕುದಿಸಿದಾದ ನಂತರ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊತೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದ್ದಿದ ನಂತರ ನಾವು ಸೇರಿಸ್ಕೋಬೇಕು. ಮೊದಲಿಗೆ ಸೇರಿಸ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಕೂಡ ಇರೋದಿಲ್ಲ ಅದು. ಸೊ ಇದು ಚೆನ್ನಾಗಿ ಕುದ್ದಿದಾದ ನಂತರ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ಮತ್ತೆ ನಾನು ಕುದಿಸ್ಕೊಂಡು ಇವಾಗ ನೋಡ್ತಾ ಇದ್ದೀರಲ್ವ, ಇವಾಗ ಹುಣಸೆ ಹಣ್ಣಿನ ರಸನ ನಾನು ಸೇರಿಸ್ಕೊತೀನಿ ಇದಕ್ಕೆ. ಹುಣಸೆ ಹಣ್ಣಿನ ರಸನ ಇದು ಚೆನ್ನಾಗಿ ಬೇಳೆ ದಾಲು ಕುದ್ದಿದ ನಂತರ ನಾವು ಇದಕ್ಕೆ ಸೇರಿಸ್ಕೊಂಡು ಬಿಡೋಣ. ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು, ನಾನು ಹಾಕ್ಕೊಂಡಿಲ್ಲ, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸತಿ ಕುದಿಸಿ ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ರಲ್ವ, ಇದ್ರ ಜೊತೆಗೆ ಸಖತ್ತಾಗಿರುವಂತಹ ಕಾಂಬಿನೇಷನ್ ರೊಟ್ಟಿನೂ ಕೂಡ ಮಾಡಿದ್ದೆ ನಾನು, ಸರ್ವ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿರುವಂತಹ ಹೆಸರುಬೇಳೆ ಸಾರು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ರೀ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಇದ್ರ ಜೊತೆಗೆ ಮೊಸರು ಹಾಗೇನೆ ಸ್ವಲ್ಪ ಶೇಂಗಾ ಹಿಂಡಿ ಇತ್ತಂದ್ರೆ ಬಾಯಿ ಚಪ್ಪಿಸ್ಕೊಂಡು ತಿನ್ನುವಂಗೆ ಆಕೈತೆ ನೋಡ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ರೀ. ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ ನೋಡಾತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪ್ತಾವ್ರಿ. ನನ್ನ ವಿಡಿಯೋ ನೋಡಿದಂತೆ ಎಲ್ಲರಿಗೂ ಧನ್ಯವಾದಗಳು.